ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ನಂದಿನಿ ಲೋಕೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರದ ವ್ಲಾಗ್ ಇದು. ಎಲ್ಲ ನಾಷ್ಟ ಎಲ್ಲ ಆಯಿತು. ನಾಷ್ಟ ಎಲ್ಲ ಆದಮೇಲೆ ಅವರೆಲ್ಲ ತಿನ್ಕೊಂಡೋದ್ರು. ನಮ್ಮದು ಇನ್ನಿಲ್ಲ. ಇವಾಗ ಪೂಜೆ ಮಾಡಿಬಿಟ್ಟು ಸ್ವಲ್ಪ ತೋಟದಲ್ಲೆಲ್ಲ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಮಾಡಬೇಕಾಗಿತ್ತು. ನಮ್ಮ ನಾಯಿ ಬಿಚ್ಕೊಂಬಿಟ್ಟಿತ್ತು. ಅದರಿಂದ ಇಲ್ಲೆಲ್ಲ ಮನೆ ಹತ್ರ ಎಲ್ಲ ಬಂದು ರಂಗೋಲಿ ಎಲ್ಲ ಗಲೀಜು ಮಾಡುತ್ತೆ ಅಂತ ನಾನು ಹಾಕಿರಲಿಲ್ಲ. ಎಲ್ಲ ಇವಾಗ ಹಾಕ್ತಾಯಿದ್ದೀನಿ. ಪ್ಲೀಸ್ ನಿಮಗೆ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 700 ಜನದ ಮೇಲೆ ವ್ಯೂವರ್ಸ್ ನೋಡಿದ್ದೀರಾ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದೇ ಥರ ನೀವು ನೋಡಿದಲ್ದಿರೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ನನಗೆ ಬೆಂಬಲ ಕೊಡಬೇಕು ನೀವು. ನಾನು ಬೆಳಿಗ್ಗೆನೇ ಹಾಕ್ಬಿಟ್ಟಿದ್ದೆ. ಇದೆಲ್ಲ ರಂಗೋಲಿ ಎಲ್ಲ ಫುಲ್ಲು ಅಳಿಸೋಗಿ ಗಲೀಜಾಗ್ಬಿಟ್ಟಿರೋದು ಕಲ್ಲೆಲ್ಲ. ಇಷ್ಟೊತ್ತಿಗೆ ನಾನು ಮಳೆ ಬರೋಂಗಿತ್ತು, ಅದಕ್ಕೋಸ್ಕರ ನೋಡ್ಕೊಂಡು ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಬೆಳಗ್ಗೆ ಹಾಕಿಲ್ಲ. ಎಲ್ಲ ಪೂಜೆಗೆ ಬಂದೆ. ಇವಾಗ ಟೈಮ್ ಆಗಿತ್ತು. ಸ್ವಲ್ಪ ನೆನ್ನೆ ಒಣಕೊಬ್ಬರಿ ಕೊಟ್ಟಿದ್ರಲ್ಲ, ಅದನ್ನು ಹಾರಕ್ಕೆ ಹಾಕಿದ್ದೆ. ನಾನು ಹಂಗೆ ಎತ್ತಿಕ್ತಾ ಇದ್ದೀನಿ ಇವಾಗ, ಸ್ವಲ್ಪ ಬಿಸಿಲಿಗೆ ಹಾಕಿ. ನೋಡಿ, ಮಂಗಳವಾರ ಆಗಿರೋದ್ರಿಂದ ನಾನೇನು ದೇವ್ರ ಮನೆ ಏನು ಓಡ್ಸೋಕೆ ಹೋಗಿರಲಿಲ್ಲ. ಹೂವೆಲ್ಲ ಎತ್ಬಿಟ್ಟು ಹೂವು ಇಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ನೋಡಿರಿ, ನೆನ್ನೆ ಕೇಳಿದ್ದು ಒಟ್ಟು ಅಕ್ಕ ತಂಗಿಯರು ಯಾವ ಕುಲದವರು ಚಿಕ್ಕ ಜಾಲಿ ಮರಕ್ಕೆ ಚಿಗರೆತ್ತಿ ಕೊಂದಾರು? ಅದಕ್ಕೆ ಆನ್ಸರು ಕಬ್ಬು. ನೋಡಿ, ಇದು ಶಿವಂದು. ಮೊನ್ನೆ ಭಾನುವಾರ ಗೊರೆನಳ್ಳಿಗೆ ಹೋಗಿದ್ವಿ. ಅಲ್ಲಿ ಪೂಜೆ ಮಾಡಿ ಕೊಟ್ಟಿದ್ದು ಅವರು. ಏನೋ ಹೊತ್ತು ಅಮಾವಾಸ್ಯೆ ಅಂದ್ಬಿಟ್ಟು ಏನೋ ವಿಶೇಷ ಪೂಜೆ ಅಂತ ಪೂಜೆ ಮಾಡಿ ಕೊಡ್ತಾಯಿದ್ರು. ಏನೋ 200 ರೂಪಾಯಿ ಕಟ್ಟಿಸ್ಕೊಂಡ್ರು ಇದಕ್ಕೂ. ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ನಮಗೆ ಈಶ್ವರ ಗಿಫ್ಟಾಗಿ ಸಿಕ್ತು ಅವತ್ತು. ನಮ್ಮನೇಲಿ ಈಶ್ವರ ದೇವರು ಇರಲಿಲ್ಲ. ಯಾವ ಟೈಮ್ಗೆ ಯಾವ ದೇವ್ರು ಬರಬೇಕು ಅಂತ ಗೊತ್ತಿಲ್ಲ. ನೋಡಿ, ಅವತ್ತು ನಮಗೆ ಜಾಸ್ತಿ ದಿನದಿಂದ ಶಿವರಾತ್ರಿ ಹಬ್ಬ ಮಾಡಿದಾಗೆಲ್ಲ ನಾವು ಒಂದು ಶಿವಂದು ಫೋಟೋನ ತರಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಒಬ್ರು ಹೇಳೋರು ಶಿವನ ಫೋಟೋ ಎಲ್ಲ ಮನೇಲಿ ಇಡಬಾರ್ದು ಅಂತ. ನೋಡಿ, ಇದು ಈಶಾ ಟೆಂಪಲ್ದು ನೋಡಿದಾಗೆಲ್ಲ ನನಗೆ ಆ ಥರದ್ದೊಂದು ಶಿಲೆ ತರಬೇಕು ಅಂತ ಮನಸ್ಸಲ್ಲಿತ್ತು. ನಮಗೆ ಗೊರವನಹಳ್ಳಿಯಲ್ಲಿ ನಮ್ಗೆ ಸಿಕ್ತು. ನಮಗೆ ನೋಡಿ, ನಾವು ಭಾನುವಾರ ವ್ಲಾಗ್ ನಾನು ಹಾಕಿಲ್ಲ, ಯಾಕಂದರೆ ಅದು ಚಿಕ್ಕಮದ್ರೆ, ಶಿವಗಂಗೆ ಮತ್ತು ಗೊರವನಹಳ್ಳಿಗೆ ಹೋಗಿದ್ವಲ್ಲ, ಅದೆಲ್ಲ ಒಂದು ಕತೆ ಥರ ಮಾಡಿ ಹಾಕೋಣ. ಒಂದೊಂದು ದೇವಸ್ಥಾನದ್ದು ಒಂದೊಂದು ಚರಿತ್ರೆ ಥರ ಮಾಡಿ ನಿಮಗೆ ತಿಳಿಸೋಣ ಅಂತ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲದಿದ್ದವ್ರಿಗೆ ತಿಳಿಸೋಣ ಅಂತ ಒಂದು ಚಿಕ್ಕ ಆಸೆ ಇದೆ ನನಗೆ. ಒಂದೊಂದು ದೇವಸ್ಥಾನದ್ದು ಒಂದೊಂದು ಕತೆ ಥರ ಮಾಡಿ ಬ್ಲಾಗ್ ಹಾಕೋಣ ಅಂದ್ಬಿಟ್ಟು. ನೋಡಿ, ನಾನು ಶುಕ್ರವಾರ, ಮಂಗಳವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆಗೆಲ್ಲ ನಾನು ಈ ಥರ ಮೂಲೆಗೆಲ್ಲ ಸಾಂಬ್ರಾಣಿ ಹಾಕಬೇಕು. ತುಂಬ ಒಳ್ಳೆಯದು. ನೋಡಿ, ನಾನು ಮೂಲೆಗೂ ಮತ್ತು ಬಾಗಿಲು ಮೇಲೆ ಫೋಟೋ ಇದೆಯಲ್ಲ ಅದಕ್ಕೆಲ್ಲ ಹಾಕ್ಕೊಂಡು ಬಂದು ಎಲ್ಲ ಪೂಜೆ ಮಾಡಿ ನಮಸ್ಕಾರ ಹಾಕ್ತಾಯಿದ್ದೀನಿ. ಈ ಪೂಜೆ ಆಯ್ತು. ನಂದು ನಾಷ್ಟ ತಿಂದ್ಕೊಂಡು ಈಗ ಸಾಂಬ್ರಾಣಿನ ಹಾಲಲ್ಲಿ ಇಟ್ಟಿದ್ದೆ, ಎಲ್ಲ ಸ್ಪ್ರೆಡ್ ಆಗಿತ್ತು. ತಿರುಗೀಗ ದೇವ್ರ ಮನೇಲಿ ಇಟ್ಟು ಬಂದು ನೋಡಿ, ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದಿದ್ದು ಡ್ರೆಸ್ ಇದು. ಇದು ಮೇಲೆ ಟಾಪ್ ಎಲ್ಲ ಬ್ಲೌಸೆಲ್ಲ ಹೊಲ್ದಿದ್ದೀನಿ. ಕೆಳಗಡೆ ಬಾಟಮ್ ಇನ್ನೊಂದು ಸ್ವಲ್ಪ ಹೊಲಿಬೇಕು. ಅದೆಲ್ಲ ಫುಲ್ಲು ಸ್ಟಿಚ್ ಮಾಡಬೇಕು. ಅದನ್ನು ಪಕ್ಕಕ್ಕೆ ಇಟ್ಟಿದ್ದೀನಿ. ಇವತ್ತು ಹೊಲ್ದು ಬಿಡಬೇಕು ಅಂತ. ನೋಡಿ, ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ. ಇದು ನೋಡಿ, ಡ್ರೆಸ್ ರೆಡಿಮೇಡ್ ತಂದಿದ್ನಲ್ಲ, ಅದಕ್ಕೆ ತೋಳು ಹಾಕಿದ್ದೀನಿ. ನೋಡಿ, ಈ ಥರ. ನೀವು ಎಣ್ಣೆ ಸೊಪ್ಪು ಅನ್ನಲ್ಲ, ಹೊಲದಲ್ಲಿ ಬೆಳೆಯೋದು. ನೋಡಿ, ಇದೇನೆ ಇವತ್ತಿನ ಒಟ್ಟು.
ಕಲ್ಲು ತುಳಿಯುತ್ತೆ, ಮುಳ್ಳು ಮೇಯುತ್ತೆ, ನೀರು ಕಂಡ್ರೆ ನಿಲ್ಲುತ್ತೆ. ಕಮೆಂಟ್ ಮುಖಾಂತರ ಆನ್ಸರ್ ಕೊಡಿ.